ಹೊಸಕೋಟೆ ತಾಲೂಕಿನ ಕುರುಬರ ಸಂಘದ ನೂತನ ಅಧ್ಯಕ್ಷರಾಗಿ ರಾಮಾಂಜನೇಯರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನ ಅಧ್ಯಕ್ಷರನ್ನು ಅಬಕಾರಿ ಶ್ರೀನಿವಾಸಯ್ಯ, ಪಿ ಚೌಡಪ್ಪ, ಹುಲ್ಲೂರಪ್ಪ ಸೇರಿದಂತೆ ಕುರುಬರ ಸಂಘದ ಎಲ್ಲ ನಿರ್ದೇಶಕರು ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಹೌದು, ಹೊಸಕೋಟೆ ತಾಲೂಕು ಕುರುಬರ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ರಘುವೀರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಹುಲ್ಲೂರಪ್ಪ ಹಾಗೂ ರಾಮಾಂಜನಿ ಇಬ್ಬರೂ ನಾಮಪತ್ರ ಸಲ್ಲಿಸಿದ್ದು, ಹುಲ್ಲೂರಪ್ಪನವರು ನಾಮಪತ್ರ ಹಿಂಪಡೆದ ಹಿನ್ನೆಲೆ ನೂತನ ಅಧ್ಯಕ್ಷರಾದ ರಾಮಾಂಜನಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ನೂತನ ಅಧ್ಯಕ್ಷ ರಾಮಾಂಜನಿ ಅವರನ್ನ ಸಂಘದ ಮಾಜಿ ಅಧ್ಯಕ್ಷ ಅಬಕಾರಿ ಶ್ರೀನಿವಾಸಯ್ಯ, ಪಿ ಚೌಡಪ್ಪ, ಮುಖಂಡರಾದ ಹುಲ್ಲೂರಪ್ಪ ಸೇರಿದಂತೆ ಕುರುಬರ ಸಂಘದ ಎಲ್ಲಾ ನಿರ್ದೇಶಕರು ಅಭಿನಂದಿಸಿ ಸಿಹಿ ತಿನ್ನಿಸುವ ಮೂಲಕ ಶಾಲು ಹಾರ, ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದ್ದಾರೆ. ಹಾಗೂ ಜಿಕೆಬಿ ಗ್ರೂಪ್ಸ್ನ ಮಾಲೀಕರಾದ ಕಾಂತರಾಜು ಅವರು ಭಾರೀ ಗಾತ್ರದ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಇನ್ನು ನೂತನ ಅಧ್ಯಕ್ಷ ರಾಮಾಂಜನಿ ಅವರು ಮಾತನಾಡಿ, ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ ಮಾಜಿ ಸಚಿವ ಎಂಟಿಬಿ ನಾಗರಾಜು ಅವರಿಗೆ ಹಾಗೂ ಅಬಕಾರಿ ಶ್ರೀನಿವಾಸಯ್ಯ, ಪಿ ಚೌಡಪ್ಪ, ಮುಖಂಡರಾದ ಹುಲ್ಲೂರಪ್ಪ ಸೇರಿದಂತೆ ಎಲ್ಲಾ ಹಿರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ನನಗೆ ಕೊಟ್ಟಿರುವ ಅವಧಿಯಲ್ಲಿ ನಾನು ಏನು ಮಾಡುತ್ತೇನೆ ಎಂದು ಹೇಳುವುದಿಲ್ಲ, ಮಾಡಿ ತೋರಿಸುತ್ತೇನೆ ಎಂದರು. ಈ ದಿನ ನಮ್ಮ ಕುರುಬರ ಸಂಘದಲ್ಲಿ ನಾವು ಒಂದು 9ನೇ 10ನೇದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಗುರುಗಳಾದಂಥ ನಿರಂಜನಪುರಿ ಮಹಾಸ್ವಾಮಿಗಳು ಅವ್ರ ಪಾದಕ್ಕೆ ನಮಿಸ್ತಾ, ಹಾಗೆ ಎಂಟಿಬಿ ನಾಗರಾಜಣ್ಣವರು ಅವರ ಪಾದಗಳಿಗೆ ನಮಿಸ್ತಾ, ಹಾಗೆ ನಮ್ಮ ಶ್ರೀನಿವಾಸಣ್ಣವರು, ನಮ್ಮ ಹುಲ್ಲೂರಣ್ಣವರು, ನಮ್ಮ ರಾಮಯ್ಯ ನಮ್ಮ ಮಾವನದವರು, ಹಾಗೆ ನಮ್ಮ ಎಮ್ ಎ ಮುರಳಣ್ಣವರು ಆಗ್ಬೋದು, ಇವರೆಲ್ಲ ಶ್ರಮೆ, ಇವರೆಲ್ಲ ಮಾರ್ಗದರ್ಶನ, ಹಾಗೆ ಹಿಂದಾಗಂತ ನಮ್ಮ ದೇಶ ಚಿಕ್ಕಣ್ಣವ್ರು ಆಗ್ಬೋದು, ಮುನ್ನಣ್ಣಪ್ಪನವ್ರು ಆಗ್ಬೋದು, ಕೃಷ್ಣಮೂರ್ತಿಯವ್ರು ಆಗ್ಬೋದು, ಆಮೇಲೆ ಇವರು ಚೌಡಪ್ಪನವರು, ಆಮೇಲೆ ರಘುವೀರ್ ಅವರು, ಆಮೇಲೆ ಇವರು ಕೋದಂಡರಾಮಯ್ಯನವರು, ಚಿಕ್ಕಣ್ಣವರು, ಇವರೆಲ್ಲ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೂ ನಮಗೆ ಶ್ರಮಿಸ್ತಕ್ಕಂಥ ನಮ್ಮ ಕನ್ನಡ ವ್ಯವಸ್ಥೆ ಅಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿ ಆಗ್ಬೋದು, ಖಜಾಂಚಿ ಆಗ್ಬೋದು, ನಮ್ಮೆಲ್ಲ ಯುವ ಬಳಗ, ನಮ್ಮ ಕುರುಬರಪೇಟೆಯ ಗೌಡರು, ಯಜಮಾನರು, ದೊರೆಗಳು, 10 ಜನ ಕುಲಸ್ಥರು, ಇವತ್ತು ಇವರೆಲ್ಲ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಮಾತಾಡಿ ಹೇಳೋದು ಬೇಡ, ಅವರ ಮುಖೇನ ಅವರ ಮಾರ್ಗದರ್ಶನ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಕನ್ನಡ. ಬಳಿಕ ಹಿರಿಯ ಮುಖಂಡರಾದ ಅಬಕಾರಿ ಶ್ರೀನಿವಾಸಯ್ಯ, ಗನ್ಮ್ಯಾನ್ ಮುನಿರಾಜು ಹಾಗೂ ಹುಲ್ಲೂರಪ್ಪನವರು ರಾಮಾಂಜನೇಯರವರಿಗೆ ಶುಭ ಹಾರೈಸಿ ಮುಂದೆ ಹೇಗೆ ನಡೆದುಕೊಂಡು ಹೋಗಬೇಕು ಎಂಬ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವತ್ತು ಹೊಸಕೋಟೆ ತಾಲೂಕಿನ ಕುರುಬರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ಮುಖಂಡರಾದಂಥ ರಾಮಾಂಜನೇಯರವರಿಗೆ ನಾನು ಈ ಹೊಸಕೋಟೆ ತಾಲೂಕಿನ ಮಾಜಿ ಕುರುಬರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸಯ್ಯನವರು ತುಂಬು ಹೃದಯದಿಂದ ಅವ್ರನ್ನ ಸ್ವಾಗತ ಬಯಸ್ತಾ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇವತ್ತು ಈ ಸಾಧನೆ ಮಾಡಬೇಕಂದ್ರೆ ತಾಲೂಕಿನಲ್ಲಿ ಸುಮಾರು 20 ವರ್ಷಗಳ ಕಾಲ ನಾನು ಈ ಸಂಸ್ಥೆ ಅಧ್ಯಕ್ಷನಾಗಿ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಗನ್ಮ್ಯಾನ್ ಮುನ್ರಾಜರಾಗಿರ್ಬೋದು, ಹುಲ್ಲೂರಪ್ಪನವರಾಗಿರ್ಬೋದು, ರಾಮಾಂಜನಿ ಆಗಿರ್ಬೋದು, ಹೆಸರುಗಳೆಲ್ಲರದ್ದು ಹೇಳೋಕ್ಕಾಗಲ್ಲ, ಇಡೀ ತಾಲೂಕಿನ ಜನ ನನ್ನ ಹಿಂದೆ ಇದ್ರು. ಇವತ್ತು ಅವ್ರ ಸರ್ಕಾರದಿಂದ ಇವತ್ತು ನಾನು ಈ ಭವ್ಯವಾದ ಕಲ್ಯಾಣ ಮಂಟಪ ನಿರ್ಮಾಣ ಮಾಡೋಕ್ಕಾಯ್ತು. ಈ ಜಾಗ ಮಂಜೂರಾತಿ ಮಾಡಿಸ್ಕೊಂಡು 1 ಎಕರೆ 10 ಗುಂಟೆ ಜಾಗ ಮಂಜೂರಾತಿ ಮಾಡಿಸ್ಕೊಂಡು ಇವತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ಪ್ರತಿಯೊಬ್ಬರು ಮತಸ್ಥರಿಂದ ಈ ಸರ್ಕಾರ ತೆಗೆದುಕೊಂಡು ಇವತ್ತು ಈ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದೀರಿ. ಇವತ್ತು MTB ನಾಗರಾಜರ ನೇತೃತ್ವದಲ್ಲಿ 4 ಎಕರೆ ಜಮೀನು ಸಹ ಇವತ್ತು ನಮಗೆ ಸರ್ಕಾರದಿಂದ ಮಂಜೂರಾತಿ ಆಗೈತೆ. ಅಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಮಾಂಜನಿ ಮತ್ತು ಅವ್ರ ಸಂಘದ ಅವ್ರ ಸಂಘಟಕರು, ಎಲ್ಲ ಡೈರೆಕ್ಟರ್ಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು ಸೇರಿ ಅಲ್ಲಿ ನೂತನವಾದ ಶಾಲೆ ಕಟ್ಟಡ ನಿರ್ಮಾಣ ಮಾಡಲು ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಅದು ಕೂಡ ಶಾಲೆ ಉದ್ಘಾಟನೆ ಆಗಲಿ, ಸಂತೋಷದಿಂದ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳು ವಿದ್ಯಾಭ್ಯಾಸ ಕಲೀಲಿ ಮತ್ತು ನಾವೆಲ್ಲರೂ ಜೊತೆಯಾಗಿ ಅವ್ರ ಜೊತೆಯಲ್ಲಿದ್ದು ಜನತೆ ಪರವಾಗಿ ಯಶಸ್ವಿ ಆಗಲಿ ಅಂತ ಹೇಳಿದೆ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಕನಕದಾಸರಲ್ಲಿ ಪ್ರಾರ್ಥನೆ ಮಾಡ್ತಾ
ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನಮ್ಮ ಕುರುಬ ಸಮಾಜ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ಏನು ಈ ದಿನ 20 ತಾರೀಕು 9ನೇ ತಿಂಗಳು 2025ರಂತೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ BMRD ಮಾಜಿ ಅಧ್ಯಕ್ಷರು, ಯುವ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ರಾಮಾಂಜನೇಯವರು ನೂತನವಾಗಿ ಕುರುಬ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಈ ಸಮಾಜಕ್ಕೆ ಸ್ವಲ್ಪ ಪಕ್ಷ ಭೇದ ಬಿಟ್ಟು ಸಮಾಜದ ಸೇವೆ ಮಾಡಬೇಕು, ಮತ್ತು ಈ ಬಡತನದಲ್ಲಿರುವಂಥ ಯುವ ವಿದ್ಯಾರ್ಥಿಗಳಾಗಲಿ ಮತ್ತು ಸಮಾಜದಲ್ಲಿ ಹಳ್ಳಿ ಗ್ರಾಮದಲ್ಲಿ ಆದಂಥ ಸಣ್ಣ ಪುಟ್ಟ ಘಟನೆಗಳಿಗೆ ಸ್ಪಂದಿಸಿ ಈ ಕೆಲಸ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಇವರೆಲ್ಲ ಜೊತೆಗೂಡಿಸಿ ಯಾವುದೇ ಒಂದು ಅಸೂಯೆ ಭೇದ ಯಾರಾದರೂ ಅಕಸ್ಮಾತ್ ಏನಂದ್ರೂ ಕೂಡ ಮನಸ್ಸಿಗೆ ತಿಳಿದಿರಾ ಈ ಸಮಾಜ ಅಧ್ಯಕ್ಷ ಯಾವ ರೀತಿ ಇರಬೇಕು ಅಂದರೆ ಒಂದು ಕಿಂಗ್ ಇದ್ದಂಗೆ, ಒಂದು ಗೈಡ್ ಇದ್ದಂಗಿದ್ದು ಆ ಕೆಲಸವನ್ನು ಸಾಧನೆ ಮಾಡ್ತಾರೆ ಅಂತ ನನ್ನ ಒಂದು ನಂಬಿಕೆ. ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಳ್ಳಿ, ಈ ಸಮಾಜಕ್ಕೆ ದುಡಿಯುವಂಥ ಶಕ್ತಿ ಕೊಟ್ಟು ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ಈ ಆಡಳಿತ ಮಂಡಳಿ, ಈ ಆಯೋಜಕರಿಗೆ ಎಲ್ಲರಿಗೂ ನಾನು ಧನ್ಯವಾದಿಸ್ತೀನಿ. ಮತ್ತು ನಮ್ಮ ಸೀನಣ್ಣವರು, ನಮ್ಮ ಎಕ್ಸೈಸ್ ಸೀನಣ್ಣವರು ಈ ಸಂಘಕ್ಕೆ ಭಾರಿ ಕಷ್ಟ ಬಿದ್ದಾರೆ. ನಮ್ಮ ಹುಲ್ಲೂರಣ್ಣರಾಗಲಿ, ಎಕ್ಸೈಸ್ ಸೀನಣ್ಣರಾಗಲಿ, ನಾವು ಹೇಳಬೇಕು ಅಂದ್ರೆ ಸುಮಾರು ಒಂದು 30-40 ವರ್ಷಗಳಿಂದ ಸಮಾಜಕ್ಕೆ ಭಾರಿ ಸೇವೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲೂ ನಾವು ಒಂದು ನೌಕರ ಸಂಘ ಅಂತ ಕಟ್ಟಿದ್ರಿ. 2001ರಲ್ಲಿ ನೌಕರ ಸಂಘ ಕಟ್ಟಿ ಇದೆಲ್ಲ ಹೇಳ್ಬೇಕಾದ್ರೆ ಜಾಸ್ತಿ ಇದಾಗ್ತದೆ, ಅವೆಲ್ಲ ಕಷ್ಟ ಬಿದ್ದು ಮಾಡಿದಿರಿ. ಅದೇ ರೀತಿ ರಾಮಂಜಿಯವರು ಸಹ ಈ ಕೆಲಸ ಮಾಡಲಿ, ದೇವರವ್ರಿಗೆ ಆರೋಗ್ಯ ಕೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವ್ರಿಗೆ ವಂದನೆ ತಿಳಿಸ್ತೀನಿ. ಜೈ ಹಿಂದ್, ಜೈ ಭಕ್ತ ಕನಕದಾಸ. ಹೊಸಕೋಟೆ ತಾಲೂಕು ಕುರುಬರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ BMRD ಮಾಜಿ ಅಧ್ಯಕ್ಷರಾದಂಥ ರಾಮಾಂಜನಪ್ಪನವರು ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವ್ರಕ ನಮ್ಮೆಲ್ಲರ ತುಂಬು ಹೃದಯಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಒಂದು ಜಾಗಕ್ಕೆ ಇವತ್ತೇನು ನಮ್ಮ ಕನಕದಾಸರದು ಚೌಲ್ಟ್ರಿ ಇದೆ, ಆ ಚೌಲ್ಟ್ರಿಕ 1 ಎಕರೆ 10 ಗುಂಟೆ ಜಾಗಕ್ಕೆ ಏನು ನಮ್ಮ ಶ್ರೀನಿವಾಸಯ್ಯನವರು ಮಾಜಿ ಅಧ್ಯಕ್ಷರು, ಅವರ ಸಮ್ಮುಖದಲ್ಲಿ ಅವರು ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿ ಆಗಿದ್ದೆ. ಕ್ಯಾಶಿಯರು ನಮ್ಮ ರುಮಾಲಿ ಆಂಜನಪ್ಪನವರಾಗಿದ್ದರು. ಇನ್ನೂ ನಮ್ಮ ಸಹಪಾಠಿಗಳು ಬಿದರಳ್ಳಿ ಸೇರಿಸ್ಕೊಂಡು ನಮ್ಗೆ ಭಾಳಷ್ಟು ಸಹಕಾರ ಕೊಟ್ಟರು. ಆವತ್ತು ಈ ಜಾಗ ಐತಿ ಅಂತಂದ್ಬಿಟ್ಟು ನಮ್ಗೆ ಆಜುಬಾಜಲ್ಲಿ ನಮ್ಮದೇ ಜಮೀನುಗಳಿರ್ತಕ್ಕಂಥದ್ದು. ಆದರೂ ಕೂಡ ಈ ಜಾಗ ನೋಡಿಬಿಟ್ಟು ನಾವು ಆ ಜಾಗದಲ್ಲಿ ನಾವು ನಮ್ಗೆ ಬೇಕಾಗಿತ್ತು ಈ ಜಾಗ ಅಂತ ಹೇಳ್ಬಿಟ್ಟು ಮಾನ್ಯ ಬಚ್ಚೇಗೌಡರು ಅವಾಗ ಶಾಸಕರಾಗಿದ್ದರು, ಅವ್ರನ್ನ ಕರ್ಕೊಂಬಂದು ತೋರಿಸಿ ಅವ್ರ ಮುಖಾಂತರವಾಗಿ ನಾವು ಅರ್ಜಿ ಹಾಕಿಸಿ ಇದ್ರ ಮೇಲೆ ಕ್ರಿಶ್ಚಿಯನ್ ಜನಾಂಗದವರು ಇದ್ರ ಮೇಲೆ ಅವರು ಕೋರ್ಟ್ಗೆ ಹೋಗಿ ಅದಕ್ಕೆ ನಾವು ಅಪ್ಲೆಂಟ್ಶಿಪ್ ಮೂಲಕ. ಈ ಸಂದರ್ಭದಲ್ಲಿ ಕುರುಬರ ಸಂಘದ ನಿರ್ದೇಶಕರಾದ ರಘುವೀರ್, ಚೀಮಂಡಹಳ್ಳಿ ರಾಜೇಂದ್ರ, ಸೋಲೂರು ಮುನಿರಾಜು, ಲೀಮಗಾಪುರ ಮಂಜುನಾಥ್ ತೆಟ್ಟಿ, ನಾಗರಾಜು, ಮಲಸಂದ್ರ ರಾಜಣ್ಣ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.